ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಭಾನುವಾರ ಸಂಚಿಕೆ ಬಗ್ಗೆ ಹೇಳೋದಾದರೆ, ಇನ್ನು ಇಲ್ಲಿ ಅಜಿತ್ ಅವರು ಭೂಮಿ ಮಾತನ್ನ ಕೇಳಿ ಈ ದೇವಿಯಾನಿಯವ್ರ ಹತ್ರ ಸಾರಿನ ಕೇಳ್ತಿರ್ತಾರೆ. ಅದನ್ನು ನೋಡಿಬಿಟ್ಟು ಇಲ್ಲಿ ಅಜಿತ್ ಅವ್ರ ತಂದೆ, ನೋಡು ಇವಾಗಲೂ ಕೂಡ ಅಷ್ಟೇ ನಿನ್ನ ಮಗ ಅವನಾಗವನೇ ಸಾರಿನ ಕೇಳಲಿಲ್ಲ. ಆ ಭೂಮಿ ಕೇಳಿ ಅಂತ ಹೇಳಿದ್ದಕ್ಕೆ ಅವಳ ಮಾತನ್ನ ಕೇಳಿಕೊಂಡು ಇಲ್ಲಿ ತಪ್ಪಾಯಿತು ಅಂತ ಕೇಳ್ತಿದ್ದಾನೆ. ನನ್ನ ಮಗನ್ನ ಯಾವ ರೀತಿ ಮಾಡಿದ್ದಾಳೆ ನೋಡು ಅಂತಾರೆ. ಆ್ಯಕ್ಚುಲಿ ಸಂಗೀತ ಅವರು ಆ ಥರ ಎಲ್ಲ ಹೇಳಬೇಡಿ. ಈಗ ನೀವು ಮೊನ್ನೆ ಆಫೀಸ್ ವಿಚಾರವಾಗಿ ನನ್ನನ್ನು ಕೇಳಿದ್ರಿ, ನನ್ನನ್ನು ಕೇಳ್ಬಿಡ್ತಾನೆ ನೀವು ತೀರ್ಮಾನನ ತಗೊಂಡಿದ್ದು. ಹೆಣ್ಣು ಸಲಹೇಶು ಮಂತ್ರಿ ಅಂತ ಆಗಿರ್ಬೇಕಂತೆ. ಹಾಗಂದ್ರೆ ಅರ್ಥ ಏನು ಗೊತ್ತಾ? ಗಂಡಸಿನ ವ್ಯವಹಾರದಲ್ಲಿ ಗಂಡಸಿನ ಸಲಹೆ ಇಲ್ಲ. ಅಲ್ಲ ರೀ, ಭೂಮಿ ಅಜಿತ್ನ ಕರ್ಕೊಂಡೋಗಿ ಮಾತಾಡಿದ್ರೆ ಏನಾಯಿತು? ಅಜಿತ್ ಜೊತೆ ಮಾತಾಡೋದಕ್ಕೆ ತಾನೇ ಅಜಿತ್ ಬಂದು ಇಲ್ಲಿ ದೇವಿಯನಿ ಹತ್ರ ಕ್ಷಮೆನ ಕೇಳಿದ್ದು. ಅದಕ್ಕೆ ತಾನೇ ದೇವಿಯನಿ ಮನೆ ಬಿಟ್ಟು ಹೋಗೋದು ತಪ್ಪಿದ್ದು. ಸಂಗೀತವ್ರು ನೋಡಿದ್ರೆ ಎಲ್ಲ ಕೂಡ ಒಳ್ಳೇದೇ ಆಯಿತು, ಅದೆಲ್ಲ ನಾನು ಸೊಸೆಯಿಂದನೇ ಅಲ್ವಾ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಈ ಸಂಗೀತವ್ರ ಗಂಡ, ಹೌದು ಹೋಗ್ಲಿ ಬಿಡು, ಈ ವಿಷಯನ ಜಾಸ್ತಿ ಎಳೆಯೋಕೆ ಹೋಗಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಜ್ಜಿ ಹೇಳ್ತಾರೆ, ಹೌದು ಎಲ್ಲ ಕೂಡ ಸುಖಾಂತಿ ಆಯಿತು, ಎಲ್ಲ ಕೆಟ್ಟದ್ರದ್ದು ಹಿಂದೆ ಒಂದು ಒಳ್ಳೆ ಉದ್ದೇಶ ಇದ್ದೇ ಇರುತ್ತೆ. ಅದೇ ರೀತಿ ಈಗ ಆಯ್ತಲ್ವಾ. ಆದರೆ ಈ ಕಾರಣದಿಂದ ನಮ್ಮ ಶ್ರವಣ ಮತ್ತು ಮನಸ್ವಿನಿ ಇಬ್ಬರು ಕೂಡ ಇದೇ ಮನೆಯಲ್ಲಿ ವಾಪಸ್ ಬರುವಂಗಾಯಿತು, ಒಟ್ಟಿಗೆ ಇರೋ ಹಂಗಾಯಿತು ಅಂತ ಎಲ್ಲ ಕೂಡ ಒಳ್ಳೇದಾಯಿತು ಅಂತಾರೆ. ಅಷ್ಟರಲ್ಲಿ ದೇವಿಯನಿಯವರು ಆ ವಿಷಯನ ಕೇಳಿಸ್ಬಿಟ್ಟು ಶಾಕಲ್ಲಿ ಹಾಗೆ ನೋಡ್ತಿರ್ತಾರೆ. ಅಜಿತ್ ಅದನ್ನು ಗಮನಿಸ್ತಾನೆ. ಅಜಿತ್ ಡೌಟ್ ಪಡೋದನ್ನ ನೋಡ್ಬಿಟ್ಟು ಇಲ್ಲಿ ಸಂಗೀತ ಅವರು, ನನ್ನ ಮಗ ದೇವಿಯನಿ ಬಗ್ಗೆ ಈಗಲೂ ಕೂಡ ಡೌಟ್ ಪಡ್ತಿದ್ದಾನೆ ಅಂದರೆ ಅವ್ನ ಡೌಟು ತಪ್ಪಲ್ಲ, ಏನೋ ಇದೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸತ್ಯ ಅವರು, ಈ ದೇವಿಯನಿಯವರು ವಿಚಾರ ಹೆಂಗಪ್ಪ ಕಂಡುಹಿಡಿಯೋದು? ದೇವಿಯನಿ ಒಳಗಡೆನೇ ಎಲ್ಲನೂ ಕೂಡ ಇಟ್ಕೊಂಡಿದ್ದಾಳೆ, ಹೆಂಗೆ ಇದನ್ನು ಆಚೆ ತೆಗಿಯೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಇನ್ನು ಇಲ್ಲಿ ಭೂಮಿ ಟೀ ಅಂಗಡಿ ಮುಂದೆಗಡೆ ಅಜಿತ್ ಮಾಡಿಸಿರುವಂತಹ ಬೋರ್ಡ್ನ ತಂದು ಇಟ್ಟು ಎಲ್ಲರೂ ಕೂಡ ಕ್ಲಾಪ್ಸ್ನ ಹಾಕ್ತಿರ್ತಾರೆ. ನಂತರ ಅಜಿತ್ ಅವ್ರು ಹೇಳ್ತಾರೆ, ನೋಡು ಭೂಮಿ, ಇಷ್ಟು ದಿನ ಭೂಮಿ ಅವ್ರದ್ದು ಟೀ ಅಂಗಡಿ ಎಲ್ಲಿದೆ ಅಂತ ಕೇಳಿದ್ರೆ ಜನ ಯಾವಾಗಲೂ ಕೂಡ ಇಲ್ಲಿ ಹಿಂಗೆ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಅವ್ರದ್ದು ಟೀ ಅಂಗಡಿ ಇದೆ ಅಂತ ಹೇಳ್ತಿದ್ರು. ಆದರೆ ಇನ್ಮೇಲೆ ಅದಕ್ಕೋ ಒಂದು ಹೆಸರು ಕೂಡ ಬಂದಿದೆ, ಭಾಗ್ಯದ ಬಂಡಿ ಟೀ ಅಂಗಡಿ ಅಂತ. ಇನ್ಮೇಲೆ ಎಲ್ಲರೂ ಕೂಡ ಭಾಗ್ಯದ ಬಂಡಿ ಟೀ ಅಂಗಡಿ ಇಲ್ಲಿದೆ ಅಂತ ಹೇಳ್ತಾರೆ. ನೋಡ್ದಾ, ನಿನ್ನ ಅಂಗಡಿಗೂ ಕೂಡ ಒಂದು ಹೆಸರು ಬಂತು, ಒಳ್ಳೇದಾಗಲಿ ಅಂತ ಹೇಳ್ತಿರ್ತಾರೆ. ಆ್ಯಕ್ಚುಲಿ ಸದಾ ಅವರು, ಸಾಹೇಬ್ರೆ ನೀವು ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ ಅಂತಾರೆ. ಯಾಕೆ ಅಂತ ಕೇಳಿದಾಗ, ಅಲ್ಲ ಸಾಹೇಬ್ರೆ, ರೋಡ್ ಸೈಡಲ್ಲಿ ನಿಂತ್ಕೊಂಡು ಟೀ ಮತ್ತು ಕಜ್ಜಾಯ ಮಾಡೋಳನ್ನ ನೀವು ಯಾವುದೇ ರೀತಿ ಇದಿಲ್ದೇ ಮದುವೆ ಆದ್ರಿ. ನಂತರ ನಿಮ್ಗಿರೋ ಸಿರಿವಂತಿಕೆಗೆ ಅವಳನ್ನ ಕೆಲಸ ಬಿಡಿಸ್ಬಿಟ್ಟು ಮನೇಲಿ ಇರಿಸ್ಕೊಬೋದಿತ್ತು. ಆದರೂ ಕೂಡ ಅವಳು ಖುಷಿ ಸಂತೋಷಕ್ಕೆ ಬೆಲೆ ಕೊಟ್ಟು ಇದೇ ಚಹಾದ ಅಂಗಡೀಲಿ ಕೆಲಸ ಮಾಡು ಅಂತ ಕರ್ಕೊಬಂದ್ರಿ. ನಂತರ ಈಗ ಈ ಒಂದು ಬೋರ್ಡ್ನ ತಂದು ಹಾಕಿದ್ದೀರಾ, ನಿಜವಾಗ್ಲೂ ನಿಮ್ಮನ್ನ ನೋಡ್ರೆ ನನಗೆ ಖುಷಿಯಾಗುತ್ತೆ, ನೀವು ಪುಣ್ಯ ಮಾಡಿದ್ರಿ ಅಂತಾರೆ. ಅದಕ್ಕೆ ಅಷ್ಟರಲ್ಲಿ ಅವ್ರು ಹೇಳ್ತಾರೆ, ಯಾಕೆ ನಮ್ಮ ಭೂಮಿ ಪುಣ್ಯ ಮಾಡಿಲ್ವ ಅಜಿತ್ನ ಪಡ್ಕೊಳ್ಳೋಕ್ಕೆ ಅಂತಾರೆ. ಇಬ್ಬರು ಕೂಡ ಹೌದು ಸರ ಅಂತ ಹೇಳ್ತಾರೆ. ನಂತರ ಭೂಮಿ, ಇದನ್ನೆಲ್ಲ ನೋಡೋದಕ್ಕೆ ನನ್ನ ತಾಯಿ ಇರಬೇಕಿತ್ತು, ತುಂಬಾ ಖುಷಿ ಪಡ್ತಿದ್ರು ಅಂತಾಳೆ. ಅಷ್ಟರಲ್ಲಿ ಅಜಿತ್ ಅವರು, ಹೌದಾ, ಅದು ಕೂಡ ಆದಷ್ಟು ಬೇಗ ನಿಜ ಆಗುತ್ತೆ ಅಂತಾರೆ. ಹೌದಾ ಸಾಹೇಬ್ರಿ ಅಂತ ಇಲ್ಲಿ ಭೂಮಿ ಖುಷಿಯಿಂದ ನೋಡ್ತಿರ್ತಾಳೆ. ಇನ್ನು ಇಲ್ಲಿ ಮನೆಯಿಂದ ಹೊರಗಡೆ ಅಜಿತ್ ತಂದೆ ಶ್ರವಣ್, ಮನಸ್ವಿನಿ, ಅಜ್ಜಿ ಕೂತಿರ್ತಾರೆ. ಅಲ್ಲಿಗೆ ಟೀನ ತೊಗೊಂಡು ಸಂಗೀತ ಅವರು ಬರ್ತಾರೆ. ಎಲ್ಲರೂ ಕೂಡ ತೊಗೋತಾರೆ. ಅಷ್ಟರಲ್ಲಿ ಶ್ರವಣ್ ಹತ್ರ ತಗೋ ಟೀನ ಅಂತ ಕೊಡ್ತಾರೆ. ಅದಕ್ಕೆ ಅವರು ನನಗೆ ಬೇಡ ಅಂತಾರೆ. ಆವಾಗ ಸಂಗೀತ ಅವ್ರು ಕೇಳ್ತಾರೆ, ಅಲ್ಲ ಇವಾಗ ದೇವಿಯನೇ ಹಾಸ್ಪಿಟಲಿಂದ ಬಂದ್ಲು ಹುಷಾರಾಗಿ, ಆದರೂ ಕೂಡ ನೀವು ಯಾಕೆ ಈ ಥರ ಸಪ್ಪಗಿದ್ದೀರಾ ಅಂತ ಕೇಳಿದಾಗ ಇಲ್ಲಿ ಶ್ರವಣ್ ಅವ್ರು ಹೇಳ್ತಾರೆ, ಅದು ನಿನ್ನ ಮಗ ಅಜಿತ ಹೇಗೆ ದೇವಿಯನಿ ಬಗ್ಗೆ ಅನುಮಾನ ಪಟ್ಟಿದ್ದ ಅದೇ ರೀತಿ ನಾನು ಕೂಡ ಅನುಮಾನನ ಪಟ್ಟಿದ್ದೆ ಅಂತ ಹೇಳ್ತಾನೆ. ಅದನ್ನು ಇಲ್ಲಿ ಸೈಡಲ್ಲಿ ದೇವಿಯನಿಯವರು ಕೇಳಿಸ್ಕೊಂಡು ನಿಂತಿರ್ತಾರೆ. ಮನಸ್ಸಲ್ಲೇ ಅನ್ಕೋತಾರೆ, ಅಲ್ಲ ನನ್ನ ಬಗ್ಗೆ ಶ್ರವಣ್ಗೂ ಕೂಡ ಅನುಮಾನ ಇತ್ತಾ ಅಂದ್ಕೊಂಡು. ಅಷ್ಟರಲ್ಲಿ ಅಜಿತ್ ಅವ್ರ ತಂದೆ, ಶ್ರವಣ್ ಏನು ಹೇಳ್ತಿದ್ಯಾ ನೀನು? ಅಲ್ಲಕೊಂಡು ನನ್ನ ಮಗ ಏನೋ ಹುಡುಗ ಬುದ್ಧಿ, ಅವ್ನಿಗೇನೋ ಅಷ್ಟು ತಿಳುವಳಿಕೆ ಇಲ್ಲ, ಅವನು ಅನುಮಾನ ಪಟ್ಟಿದ್ದು ಸರಿ, ನೀನು ಕೂಡ ಯಾಕೆ ಅನುಮಾನ ಪಟ್ಟೆ? ಅದಕ್ಕೆ ಶ್ರವಣ್ ಅವ್ರು ಹೇಳ್ತಾರೆ, ಅದು ಅವತ್ತು ಕಾರ್ಯದಲ್ಲಿ ಆ ತೆಪ್ಪದವನಿಗೆ ಕೊಟ್ಟಿದ್ದ ಸಿಗ್ನಲ್ನ ನೋಡಿದೆ, ಹಾಗೆ CCTV ಫುಟೇಜಲ್ಲಿ ಅವಳೇ ಭೂಮಿನ ನೀರಿಗೆ ತಳ್ಳಿದ್ದು ಅಂತ ನನಗೆ ಅನಿಸ್ತು. ಅದಕ್ಕೋಸ್ಕರ ನಾನು ತಪ್ಪಾಗಿ ತಿಳ್ಕೊಂಡು ಅವಳ ಮೇಲೆ ಅನುಮಾನನ ಪಟ್ಬಿಟ್ಟೆ. ಅದಕ್ಕೆ ಸಂಗೀತ, ಹಾಗಾದ್ರೆ ನಿಮಗೆ ದೇವಿಯನಿ ಮೇಲೆ ಇವಾಗಲೂ ಅನುಮಾನ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲಿ ಶ್ರವಣ್, ಇಲ್ಲ ಅಕ್ಕ, ಯಾವತ್ತು ಇವಳು ಹೋಗಿ ಸಾಯೋದಕ್ಕೆ ಅಂತ ನಿರ್ಧಾರ ಮಾಡಿದ್ಲು ಅವತ್ತು ನನಗೆ ಬರೋ ಡೌಟ್ ಎಲ್ಲ ಹೊರಟೋಯ್ತು. ಅವತ್ತು ಕೂಡ ಶ್ರವಣ್ ಮಾಡಿ ತಪ್ಪನೆ ಒಪ್ಕೊಂಡ, ಹೋಗಿ ಸೂಸೈಡ್ನ ಅಟೆಂಡ್ ಮಾಡ್ದ. ಆದರೆ ದೇವಿಯನೇ ತಾನು ಮಾಡದೇ ಇರೋ ತಪ್ಪಿಗೆ ನಾನು ಜೀವನ ಕಳ್ಕೊತೀನಿ ಅಂತ ಹೋದ್ಲು. ಭೂಮಿಯಿಂದ ಅಂಜು ಲೈಫ್ ಹಾಳಾಯಿತು, ಅದಕ್ಕೋಸ್ಕರ ದೇವಿಯನಿ ಸಾಯಿಸೋದಕ್ಕೆ ಟ್ರೈ ಮಾಡಿದ್ದು ಅಂತ ನಾನು ಅಂದ್ಕೊಂಡೆ. ಆದರೆ ಅದೆಲ್ಲ ತಪ್ಪು ಅಂತ ಗೊತ್ತಾಯಿತು. ಇವತ್ತಿಗೆ ನನ್ನ ಅನುಮಾನ ಎಲ್ಲ ಕ್ಲಿಯರ್ ಆಯಿತು.
ಅದಕ್ಕಿಂತ ಭಯ ಏನು ಗೊತ್ತಾ, ಬರೀ ಅಜಿತ್ ಅನುಮಾನ ಪಟ್ಟಿದ್ದಕ್ಕೆ ಮನೆ ಬಿಟ್ಟು ಹೋಗ್ತೀನಿ ಸಾಯೋ ಪರಿಸ್ಥಿತಿ ಎಲ್ಲ ತಂದ್ಕೊಂಡ್ಲು. ಇನ್ನೇನಾದರೂ ನಾನು ಅನುಮಾನ ಪಟ್ಟೆ ಅಂತ ಗೊತ್ತಿದ್ದಿದ್ರೆ ಇನ್ನೇನೆಲ್ಲ ಅನಾಹುತ ಆಗ್ಬಿಡ್ತಿತ್ತು ಅಂತ ಇಲ್ಲಿ ಶ್ರವಣ್ ಅವರು ಹೇಳ್ತಿರ್ತಾರೆ. ಅಷ್ಟರಲ್ಲಿ ದೇವಿಯನ್ನವರು ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡು, ಏನಿಲ್ಲ ಅಪ್ಪ, ಇದಕ್ಕಿಂತ ದೊಡ್ಡ ಡ್ರಾಮಾನೇ ಮಾಡ್ತಿದ್ದೆ. ಅಷ್ಟರಲ್ಲಿ ಅಜ್ಜಿ, ಸದ್ಯ ಕಣಪ್ಪ, ಈ ಮಾತನ್ನ ದೇವಿಯನ್ನೇನಾದರೂ ಕೇಳಿಸ್ಕೊಂಡಿದ್ರೆ ಏನಾಗ್ತಿತ್ತೋ, ಸದ್ಯ ಇಲ್ಲಿ ದೇವಿಯನಿ ಬಂದಿಲ್ಲ ಅಂತ ಹೇಳ್ತಾರೆ. ಇನ್ನು ಇಲ್ಲಿ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ರೂಮಲ್ಲಿ ಮಾತಾಡ್ತಿರ್ತಾರೆ. ಭೂಮಿ ಹೇಳ್ತಾಳೆ, ಸಾಹೇಬ್ರೆ ಥ್ಯಾಂಕ್ ಯು, ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ದೇವಿಯನಿ ಅಮ್ಮನ ಹತ್ರ ಸಾರಿ ಕೇಳಿದ್ದಕ್ಕೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಇದೇ ಲೈಫಲ್ಲಿ ಫಸ್ಟ್ ಟೈಮ್ ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಅವ್ರು ನಿನಗೋಸ್ಕರ ಒಬ್ಬರು ಮುಂದೆಗಡೆ ಕ್ಷಮೆನ ಕೇಳಿದ್ದು ಅಂತಾನೆ. ಅಷ್ಟರಲ್ಲಿ ಭೂಮಿ, ಸಾಹೇಬ್ರೆ ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಾನು ಇನ್ನೊಂದು ಮಾತನ್ನ ಹೇಳ್ತೀನಿ. ನೀವು ಅತ್ತೆ ಜೊತೆ ಅಮ್ಮನ ಜೊತೆ ಮೊದಲು ಹೇಗಿದ್ರು ಅದೇ ರೀತಿ ಇದ್ಬಿಡಿ, ಯಾವುದೇ ರೀತಿ ಅವ್ರ ಮುಂದೆಗಡೆ ಈ ಕಹಿ ವಿಷಯವಾಗಿ ಏನು ತೋರಿಸ್ಕೋಬೇಡಿ ಅಂತಾಳೆ. ಅದಕ್ಕೆ ಅಜಿತ್ ಎದ್ದು ನಿಂತ್ಕೊಂಡು, ಅಲ್ಲ ಭೂಮಿ, ನಾನು ಯಾವ ಅತ್ತೆ ನಿನ್ನ ನೀರಿಗೆ ತಳ್ಳಿದ್ರು ಅನ್ನೋದೊಂದೇ ಒಂದು ವಿಚಾರ ಬಿಟ್ಟು ಬೇರೆ ಯಾವ ವಿಚಾರಕ್ಕೂ ನನಗೆ ಅವ್ರ ಮೇಲೆ ಕೋಪ ಇಲ್ಲ. ಅವರು ನಮ್ಮ ಮನೆಯವರು ಭೂಮಿ, ನಮ್ಮ ಸ್ವಂತದವರು. ಆ್ಯಕ್ಚುಲಿ ಭೂಮಿಯವರು, ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಇನ್ನು ಒಂದೇ ಒಂದು ರಿಕ್ವೆಸ್ಟ್ ಅಂತ ಹೇಳ್ತೀನಿ ಪ್ಲೀಸ್ ಅಂತ ಕೇಳ್ತಾಳೆ. ಅದಕ್ಕೆ ಅಜಿತ್ ಹೇಳು ಅಂದಾಗ, ಅಲ್ಲ ಸಾಹೇಬ್ರೆ, ನೀವು ಈ ಪೊಲೀಸ್ ಕೆಲಸನ ಬಿಟ್ಬಿಡಿ. ಯಾಕಂತಂದರೆ ಈ ಮನೆಯಲ್ಲಿ ನೀವು ದುಡ್ದು ತಂದು ಹಾಕಬೇಕು ಅನ್ನೋದೇನಿಲ್ಲ. 7 ತಲೆಮಾರವರು ಅಷ್ಟು ಕುತ್ಕೊಂಡು ತಿಂದರೂ ಕರಗದೇ ಇರೋಷ್ಟು ಆಸ್ತಿ ಇದೆ, ಮತ್ತು ಇನ್ನೇನಕ್ಕೆ ಈ ಪೊಲೀಸ್ ಕೆಲಸ ಮಾಡ್ತೀರಾ ಅಂತ ಹೇಳ್ತಾಳೆ. ಅದಕ್ಕೆ ಅಜಿತ್, ಅಲ್ಲ ಭೂಮಿ, ಈ ಕೆಲಸ ಮಾಡ್ತಿರೋದು ನಾನು ದುಡ್ಡುಗೋಸ್ಕರ ಸಂಪಾದನೆ ಮಾಡಬೇಕು ಅಂತಲ್ಲ, ನನ್ನ ಮನಸ್ಸಿನ ಸಂತೋಷಕ್ಕಾಗಿ, ಆತ್ಮತೃಪ್ತಿಗಾಗಿ. ಅದೆಲ್ಲ ಸರಿ, ನೀನು ಯಾಕೆ ನನಗೆ ಈ ರೀತಿ ಹೇಳ್ತಿದ್ಯಾ? ಪೊಲೀಸ್ ಕೆಲಸನ ಬಿಡು ಅಂತ ಹೇಳೋದಕ್ಕೆ ನೀನು ಯಾರು? ಪದೇ ಪದೇ ನೀನು ಯಾರು, ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ವಿಷಯನ ನೀನು ಕೂಡ ಮರ್ತು ಬಿಡ್ತಿದ್ಯಾ. ಅದನ್ನು ನಾನು ಪದೇ ಪದೇ ನೆನಪಿಸ್ಬೇಕಾಗಿಲ್ಲ. ಹೇಳು, ಇದನ್ನೆಲ್ಲ ಹೇಳೋದಕ್ಕೆ ನೀನು ಯಾರು, ನಿನಗೇನು ರೈಟ್ಸ್ ಇದೆ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಇಲ್ಲಿ ಭೂಮಿ ತಾಳಿನ ತೋರಿಸ್ತಾಳೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಇದೊಂದು ಚೆನ್ನಾಗಿ ಕಲ್ತ್ಬಿಟ್ಟಿದ್ಯಾ ನೀನು. ಟ್ರಾಫಿಕ್ ಪೊಲೀಸವರು ನೀವು ಸಿಗ್ನಲ್ ಹಾಕಿದ್ರೆ ಎತ್ತಿ ಲೈಸೆನ್ಸ್ನ ತೋರಿಸ್ತಿರೋ ಹಾಗೆ ನೀನು ತಾಳಿ ತೋರಿಸ್ಬಿಡ್ತೀಯಲ್ಲ. ಆಯಿತು, ಇದು 1 ವರ್ಷದ ಮಟ್ಟಿಗೆ ನಿನಗೆ ಅಧಿಕಾರ ಇದೆ ಅಂತಲೇ ಅನ್ಕೋ, ಆದರೆ ನಾನು ಯಾವುದೇ ಕಾರಣಕ್ಕೂ ಈ ಪೊಲೀಸ್ ಕೆಲಸನ ಬಿಡೋದಿಲ್ಲ. ನ್ಯಾಯ, ನೀತಿ, ನಿಷ್ಠೆ ಅಂತಲೇ ನಾನು ಹೋರಾಡೋದು. ಇದನ್ನೆಲ್ಲ ನಾನು ಬಿಡಬೇಕು ಅಂದರೆ ಇದು ನಾನು ಉಸಿರು ಹೋದಾಗಲೇ ನಾನು ಬಿಡೋದು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಭೂಮಿ, ಸಾಹೇಬ್ರೆ ಅಂತ ಹೇಳಿ ಅವನ ಬಾಯಿನ ಮುಚ್ತಾಳೆ. ಇಷ್ಟು ವರ್ಷದಲ್ಲಿ ನಾನು ನಮ್ಮ ಅತ್ತೆ ಮೇಲೆ ಯಾವತ್ತೂ ಕೂಡ ಅನುಮಾನನ ಪಟ್ಟಿಲ್ಲ. ಅವ್ರಿಗೆ ನಾನು ತಾಯಿ ಸ್ಥಾನನ ಕೊಟ್ಟಿದ್ದೆ. ಅಂಜು ಎಷ್ಟೇ ಚೇಷ್ಟೆ ಮಾಡಿದ್ರು ಅಷ್ಟೇ, ಅದನ್ನೆಲ್ಲ ತಡ್ಕೊಂಡಿದ್ದೆ ನಮ್ಮ ಅತ್ತೆಗೋಸ್ಕರ. ಇಷ್ಟೆಲ್ಲ ಇದ್ಮೇಲೆ ಇವಾಗ ಯಾಕೆ ನಾನು ಅನುಮಾನನ ಪಡ್ತೀನಿ ಹೇಳು, ಅದು ನಿನ್ನ ವಿಷಯಕ್ಕೆ. ಅತ್ತೆ ಏನೋ ವಿಷಯನ ನಮ್ಮಿಂದ ಮುಚ್ಚಿಡ್ತಿದ್ದಾರೆ, ಅವರು ಏನೋ ನಡೆಸ್ತಿದ್ದಾರೆ ಅಂತ ನನಗೆ ಬಲವಾಗಿ ಅನ್ನಿಸ್ತಿದೆ. ನಾನು ಅನುಮಾನ ಪಟ್ಟಿರೋದು ತಪ್ಪಾಗಿರಬಹುದು, ಆದರೆ ನನ್ನ ಗೆಸ್ ಯಾವತ್ತೂ ಕೂಡ ತಪ್ಪಾಗಲ್ಲ. ಎಲ್ಲರೂ ಮುಂದೆಗಡೆ ನಾನು ಅತ್ತೆ ವಿಚಾರನ ಇಲ್ಲಿಗೆ ಬಿಡ್ತೀನಿ ಅಂತ ಹೇಳಿರಬಹುದು, ಆದರೆ ನಾನು ಕೂಡ ಜಾಣನೇ, ನಾನೇನು ದಡ್ಡ ಅಲ್ಲ. ಯಾವುದೇ ಕಾರಣಕ್ಕೂ ನಾನು ನಮ್ಮ ಅತ್ತೆ ವಿಷಯನ ಇಲ್ಲಿಗೆ ಬಿಡೋದಿಲ್ಲ, ಇದನ್ನು ಮುಂದುವರಿಸ್ತೀನಿ. ಅದನ್ನು ಕೇಳಿ ಭೂಮಿ, ಸಾಹೇಬ್ರೆ ಪ್ಲೀಸ್, ಮನೆ ವಾತಾವರಣ ಹಾಳಾಗುತ್ತೆ, ಇದನ್ನು ಇಲ್ಲಿಗೆ ಬಿಟ್ಬಿಡಿ ಅಂತಾಳೆ. ಅದಕ್ಕೆ ಅಜಿತ್, ಈಗ ನೀನು ನನ್ನ ತಲೆನ ಹಾಳು ಮಾಡಬೇಡ, ಈಗ ಇಲ್ಲಿಂದ ಹೋದರೆ ಸರಿ, ಇಲ್ಲ ಅಂತಂದರೆ ಮುತ್ತು ಕೊಟ್ಬಿಡ್ತೀನಿ ಅಂತಾನೆ. ಅದಕ್ಕೆ ಶಾಕ್ ಆಗ್ಬಿಟ್ಟು ಭೂಮಿ ಏನು ಅಂತಾಳೆ. ಯಾಕೆ ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಾ ಅಂತ ಹೇಳಿ ಭೂಮಿ ಗಡ್ಡ ಮೇಲೆ ಕೈ ಇಟ್ಟು ಕಿಸ್ ಕೊಟ್ಬಿಡ್ತೀನಿ ನಿನಗೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಭೂಮಿ, ಅಯ್ಯಪ್ಪ ನಾನು ಇಲ್ಲಿಂದ ಹೊರಟೋಗ್ತೀನಿ ಅಂದ್ಬಿಟ್ಟು ಓಡಿ ರೂಮಿಂದ ಆಚೆ ಹೊರಟೋಗ್ತಾಳೆ. ಇನ್ನು ಇಲ್ಲಿ ದೇವಿಯಾನಿ, ಮನಸ್ವಿನಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ದೇವಿಯಾನಿ ಅವರು ಹೇಳ್ತಾರೆ, ಆ ಶ್ರವಣ್ಗೂ ಕೂಡ ನನ್ನ ಮೇಲೆ ಡೌಟ್ ಬಂದಿತ್ತಂತೆ, ಹಬ್ಬ ಸದ್ಯ ಇವಾಗ ಎಲ್ಲ ಕ್ಲಿಯರ್ ಆಯಿತು ಅಂತ. ಅಷ್ಟರಲ್ಲಿ ಮನಸ್ವಿನಿ ಮನಸ್ಸಲ್ಲೇ ಅನ್ಕೋತಿರ್ತಾರೆ, ಹೌದು ಈ ಡೌಟ್ನ ಜಾಸ್ತಿ ಮಾಡಿದ್ದೆ ನಾನಲ್ವಾ, ಆದರೆ ಆ ಶ್ರವಣ್ ಎಲ್ಲರೂ ಮುಂದೆಗಡೆ ಅದನ್ನು ರೈಸ್ ಮಾಡಲಿಲ್ಲ, ದೊಡ್ಡ ಪುಕ್ಲ ಅವನು ಅಂತ ಬೈಕೊತಿರ್ತಾಳೆ. ಅಷ್ಟರಲ್ಲಿ ದೇವಿಯಾನಿ, ಯಾಕೆ ನಿನಗೆ ಈ ವಿಷಯನ ಶ್ರವಣ್ ಹೇಳಲಿಲ್ವಾ ಅಂತ ಕೇಳಿದಾಗ ಆ ಮನಸ್ವಿನಿ ಅವರು, ಇಲ್ಲ ಮೇಡಮ್, ಹಂಗೇನಾದರೂ ಅವ್ರು ಹೇಳಿದ್ರೆ ನಾನು ನಿಮ್ಮ ಜೊತೆ ಇನ್ಫಾರ್ಮ್ ಮಾಡ್ತಿದ್ದೆ ಅಲ್ವಾ. ಅಕಸ್ಮಾತ್ ಏನಾದರೂ ಈ ಶ್ರವಣ್ ನನಗೂ ಕೂಡ ಡೌಟ್ ಇದೆ ಅಂತ ಹೇಳಿಬಿಟ್ಟಿದ್ರೆ ಅಜ್ಜಿಗೆ ಮತ್ತೆ ಡೌಟ್ ಬಂದ್ಬಿಡೋದು. ಅಜ್ಜಿಗೆ ಡೌಟ್ ಬಂದರೆ ಮನೆಯವರೆಲ್ರಿಗೂ ಕೂಡ ಡೌಟ್ ಬರೋದು. ಸದ್ಯ ಶ್ರವಣ್ ಬಾಯಿ ಮುಚ್ಕೊಂಡಿದ್ದ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಮನಸ್ವಿನಿ, ಸರಿ ಮೇಡಮ್, ಇವಾಗ ಅವರಿಬ್ರಿಗೂ ಡೌಟ್ ಬಂದಿದೆ ಅಂದರೆ ನೀವು ಸ್ವಲ್ಪ ಹುಷಾರಾಗಿ ಕೇರ್ಫುಲ್ಲಾಗಿ ಹ್ಯಾಂಡಲ್ನ ಮಾಡಿ ಅಂತ ಹೇಳ್ತಾಳೆ. ಅದಕ್ಕೆ ದೇವಿಯನ್ನೇ, ಸರಿ, ಈಗ ಶ್ರವಣ್ ಮತ್ತು ಅಜಿತ್ ಇಬ್ಬರು ಕೂಡ ಅವ್ರ ಕೆಲಸದಲ್ಲಿ ಬ್ಯುಸಿ ಇರಬೇಕು, ಆ ರೀತಿ ಮಾಡ್ಕೋಬೇಕು. ಶ್ರವಣ್ ಮತ್ತು ಅಜಿತ್ ಇಬ್ಬರು ಕೂಡ ಅವ್ರವ್ರ ಕೆಲಸ ನೋಡಿಕೊಂಡೇ ಇರಬೇಕು, ನನ್ನ ವಿಷಯಕ್ಕೆ ಬರಬಾರ್ದು. ಏನು ಮಾಡೋದು? ಇನ್ನು ಈ ಭೂಮಿ ವಿಷಯಕ್ಕೆ ಶ್ರವಣ್ ಹತ್ಕೊಂಡು ಹುರಿಬೇಕು, ಭೂಮಿನ ಕಂಡ್ರೇ ಆಗಬಾರ್ದು. ಭೂಮಿ ಶ್ರವಣ್ ಇಬ್ಬರು ದಗ ಅಂತ ಹತ್ಕೊಂಡು ಹುರಿಬೇಕು, ಆ ರೀತಿ ಮಾಡಬೇಕಲ್ಲ ಅಂತ. ಅಷ್ಟರಲ್ಲಿ ಮನಸ್ವಿನಿ ಅವರು, ಹೌದಾ ಮೇಡಮ್, ಸರಿ, ಹಾಗಿದ್ರೆ ನೀವು ಬೆಳಗ್ಗೆ ತನಕ ಟೈಮ್ ಕೊಡಿ, ಬೆಳಗ್ಗೆ ನೋಡಿ ಏನಾಗುತ್ತೆ ಅಂತ ಅಂದ್ಕೊಂಡು ಇಬ್ಬರು ಕೂಡ ಮಾತಾಡ್ತಾರೆ. ಇನ್ನು ಇಲ್ಲಿ ಅಜಿತ್ ರೂಮಲ್ಲಿ ಇರ್ತಾರೆ, ಅಲ್ಲಿಗೆ ಭೂಮಿ ಬರ್ತಾರೆ.
ಇನ್ನು ಭೂಮಿ ಬಂದು ಏನು ಸಾಹೇಬ್ರು ಇನ್ನೂ ದೇವಿಯಾನಿ ಅಮ್ಮನ ಬಗ್ಗೆ ಅನುಮಾನನ ಪಡ್ತಿದ್ದೀರಾ ಅಂತ ಕೇಳ್ತಾಳೆ ಭೂಮಿ. ಅದಕ್ಕೆ ಅಜಿತ್ ಅವರು ನಿನ್ಗೆ ಬರೀ ಅದೇ ಕೆಲಸ ಆಯಿತು, ನಾನು ಶ್ರವಣ್ ಮಾಮನ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ಹೇಳಿದಾಗ, ಏನು ಶ್ರವಣ್ ಅಪ್ಪನ ಬಗ್ಗೆನೂ ಕೂಡ ಯೋಚನೆ ಮಾಡ್ತಿದ್ರೆ ಅವ್ರ ಬಗ್ಗೆನೂ ನಿಮ್ಗೆ ಅನುಮಾನ ಬಂದ್ಬಿಡ್ತಾ ಅಂತ ಕೇಳ್ತಾಳೆ. ಅದಕ್ಕೆ ನಿನಗೆ ತೆಗೆದು ಬಿಟ್ಟ ಅಂದರೆ ಬರೀ ಇದೇ ಆಯಿತು ನಿಂದು. ಹಾಗಲ್ಲ ಭೂಮಿ, ನಾನು ಅತ್ತೆ ಮೇಲೆ ಅನುಮಾನ ಪಟ್ಟು CCTV ಫುಟೇಜ್ನ ಚೆಕ್ ಮಾಡಬೇಕು ಅಂತ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ನಲ್ಲ, ಅಲ್ಲಿ ಶ್ರವಣ್ ಮಾವ ನನಗಿಂತ ಮುಂಚೆನೇ ಬಂದಿದ್ರು ಅಂತ ನೆನಪು ಮಾಡಿಕೊಂಡು ಹೇಳ್ತಾನೆ ಭೂಮಿ ಜೊತೆಲಿ. ಹೇಳಿಬಿಟ್ಟು ಅವ್ರಿಗೂ ಕೂಡ ದೇವಿಯಾನಿ ಅತ್ತೆ ಮೇಲೆ ಅನುಮಾನ ಬಂದಿತ್ತು. ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ, ನಿಂದು ಸೇಮ್ ಸೋದ್ರ ಮಾವನ ಬುದ್ಧಿನೇ, ಅವನ ಥರನೇ ನೀನು ಅಂತ. ಹಾಗಾದರೆ ನಾನು ಸೇಮು ಶ್ರವಣ್ ಮಾವನ ಥರನೇ ಅಲ್ವಾ? ನೋಡು, ಅವರು ನನ್ನ ರೀತಿಯೇ ಯೋಚನೆ ಮಾಡ್ತಾರೆ, ನಾನು ಅವ್ರ ರೀತಿಯೇ ಯೋಚನೆ ಮಾಡ್ತೇನೆ, ಇಬ್ಬರು ರೀತಿ ಒಂದೇ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಭೂಮಿ, ಹೌದು ಸಾಹೇಬ್ರೆ, ನೀವು ಅವರು ಇಬ್ಬರು ಕೂಡ ತುಂಬಾ ಚೆನ್ನಾಗಿದ್ರಿ. ನಾನು ಏನಾದರೂ ನಿಮ್ಮ ಮಧ್ಯೆ ಗೋಡೆ ಥರ ಬರದೇ ಇದ್ದೀರ, ನೀವು ಅಪ್ಪ ಮಕ್ಕಳು ಥರನೇ ಇರ್ತಿದ್ರಿ. ನಂತರ ಇಲ್ಲಿ ಅಜಿತ್ ಹೇಳ್ತಾನೆ, ಅಲ್ಲ ಭೂಮಿ, ಮೊನ್ನೆ ಇನ್ಸಿಡೆಂಟ್ ಆಯ್ತಲ್ಲ, ಆ ಇನ್ಸಿಡೆಂಟಲ್ಲಿ ನೀನು ನೀರಿಂದ ಆಚೆ ಕರ್ಕೊಂಬಂದಾಗ ನಿನಗೆ ಪ್ರಜ್ಞೆ ಇರಲಿಲ್ಲ. ಆವಾಗ ಪ್ರಜ್ಞೆ ಬರ್ಸೋದಕ್ಕೆ ಅಂತ ನಾವೇನೇನೋ ತುಂಬಾ ಟ್ರೈ ಮಾಡ್ತಿದ್ವಿ. ಆವಾಗ ನಮ್ಮ ಮಾವನ ಕಣ್ಣಲ್ಲಿ ನಾನು ಒಂದು ನೋಡಿದೆ, ಅದು ಹೆಂಗೆ ಅವ್ರು ತುಂಬಾ ಅಳ್ತಿದ್ರು ನಿನ್ನ ಎಚ್ಚರ ಮಾಡಿಸೋದಕ್ಕೆ. ಆ ಕಣ್ಣಲ್ಲಿ ಇತ್ತಲ್ಲ ಆ ನೋವು, ಅದು ಹೇಗಿತ್ತು ಅಂದರೆ, ನಾವು ಸ್ವಂತ ಮಗಳು, ನಿಜವಾದ ಮಗಳಿಗೇನಾದರೂ ನೋವಾದರೆ ತಡೆಯೋಕ್ಕಾಗದೇ ಬರುತ್ತಲ್ಲ ನೀರು, ಆ ರೀತಿ ಅವ್ರ ಕಣ್ಣಲ್ಲಿ ನಾನು ಕಾಣ್ತಿದ್ದೆ ಅಂತ ಹೇಳಿದಾಗ ಭೂಮಿ ತುಂಬಾ ಖುಷಿ ಪಡ್ತಾಳೆ. ಹೌದಾ ಸಾಹೇಬ್ರೆ, ಎಲ್ಲೋ ನಾವು ಇಬ್ಬರು ಜನ್ಮದಲ್ಲಿ ತಂದೆ ಮಗಳೇ ಆಗಿದ್ವೇನೋ, ಇಲ್ಲ ಯಾವುದೋ ಜನ್ಮದಲ್ಲಿ ನಾವಿಬ್ಬರು ತಂದೆ ಮಗಳು ಆಗಿದ್ವಿ, ಅದಕ್ಕೆ ಸಾಹೇಬ್ರು ನನ್ನನ್ನು ಈ ರೀತಿ ಇಷ್ಟಪಡ್ತಾರೆ. ಅವ್ರಿಗೆ ನನ್ನ ಮೇಲೆ ಬರೀ ದ್ವೇಷನೇ ಇದೆ ಅಂತ ಅಂದ್ಕೊಂಡಿದ್ದೆ, ಪ್ರೀತಿನೂ ಇದೆ ಅಂತ ಇವಾಗ ನನಗೆ ಗೊತ್ತಾಯಿತು. ಈಗ ನನ್ನನ್ನು ಕಾಪಾಡೋದಕ್ಕೆ ಒಂದು ಸಿಂಹ ಅಲ್ಲ, 2 ಸಿಂಹಗಳಿದ್ದಾವೆ. ನನಗಂತೂ ಈ ಮಾತನ್ನ ಕೇಳಿ ತುಂಬ ಖುಷಿ ಆಯಿತು. ಅದೇ ರೀತಿ ನಮ್ಮ ಅಮ್ಮನ ಕಾಪಾಡೋದಕ್ಕೆ ನಿಮ್ಮ ಜೊತೆ ಇನ್ನೊಬ್ಬರು ಇದ್ದಿದ್ದರೆ ಸರಿ ಹೋಗ್ತಿತ್ತಲ್ವಾ? ಆದರೆ ನಾಳೆ ಬೆಳಗ್ಗೆ ಆದರೆ ನಮ್ಮ ಅಮ್ಮಂಗೆ ಬೇಲ್ ಸಿಗುತ್ತೋ ಇಲ್ವೋ? ನನಗೆ ಯಾಕೋ ನಮ್ಮ ಲಾಯರ್ ಬಗ್ಗೆ ನಂಬಿಕೆನೇ ಹೋಗ್ತಿದೆ ಸಾಹೇಬ್ರೆ. ನಮ್ಮ ಮನೆ ಕೇಸ್ನ ನನ್ನ ಕೇಸು ಅಂತ ತಗೋತಾರಲ್ಲ, ಆ ಥರ ಲಾಯರ್ ಸಿಕ್ಕಿದ್ರೆ ಸರಿ ಹೋಗ್ತಿತ್ತು. ನಿಮ್ಮ ಥರನೋ ಇಲ್ಲ ನಮ್ಮ ಶ್ರವಣ್ ಅಪ್ಪನ ಥರನೋ, ಆವಾಗ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾಳೆ. ನಂತರ ಇಲ್ಲಿ ಅಜಿತ್ ಯೋಚನೆ ಮಾಡಿಬಿಟ್ಟು, ಇಲ್ಲ ಭೂಮಿ, ನಮ್ಮ ಶ್ರವಣ್ ಮಾವನೂ ಕೂಡ LLBನ ಓದಿದ್ರು, ಸ್ವಲ್ಪ ದಿನ ಅಡ್ವೊಕೇಟ್ ಕೂಡ ಆಗಿದ್ರು. ಆದರೂ ಕೂಡ ಅವರು ನಿನ್ನ ಕೇಸ್ ತಗೊಳ್ಳೋದು ಡೌಟ್. ಯಾಕಂತಂದ್ರೆ ಅವ್ರು ತುಂಬ ವರ್ಷದಿಂದನೂ ಕೂಡ ಕೆಲಸನ ಬಿಟ್ಬಿಟ್ಟಿದ್ದಾರೆ. IPS ಆಗಿ ಪೊಲೀಸ್ ಕೆಲಸ ಮಾಡ್ತಿದ್ರು ಅಷ್ಟೇ ಅಂತ ಹೇಳಿದಾಗ ಇಲ್ಲಿ ಭೂಮಿ ಹೇಳ್ತಾಳೆ, ಇಲ್ಲ ಸಾಹೇಬ್ರೆ, ಅವರು ಖಂಡಿತ ಕೇಸನ್ನ ತಗೋತಾರೆ. ಯಾಕಂದರೆ ಅವ್ರು ಇಷ್ಟು ದಿನ ಅವ್ರ ಹೆಂಡತಿ ಮತ್ತು ಮಗಳನ್ನ ಹುಡ್ಕೋ ಕೆಲಸದಲ್ಲೇ ಇದ್ದರು. ಇವಾಗ ಅವ್ರ ಮಗಳು ಸಿಕ್ಕಿದ್ದಾಳೆ, ಹಾಗೆ ಹೆಂಡತಿ ಸಿಗ್ತಾರೆ ಅನ್ನೋ ನಂಬಿಕೆ ಕೂಡ ಅವ್ರಿಗೆ ಬಂದಿದೆ ಅಲ್ವಾ? ಸೊ ಈ ನಾಳೆಗೆ ಏನಾಗುತ್ತೆ ನೋಡಿಕೊಂಡು ನಾನೇ ಹೋಗಿ ಸಾಹೇಬ್ರ ಹತ್ರ ಮಾತಾಡ್ತೀನಿ. ದೇವ್ರ ದಯದಿಂದ ಅವರಿಂದನಾದರೂ ನಮ್ಮ ಅಮ್ಮನ ಹೊರಗಡೆ ಬರಲಿ ಅಂತ ತುಂಬಾ ಖುಷಿ ಪಡ್ತಾರೆ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಎಪಿಸೋಡೊಂದಿಗೆ ಬರ್ತೀನಿ. ಮುಂದಿನ ಎಪಿಸೋಡಲ್ಲಂದರೆ ತುಂಬ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿರುವಂತಹ ವಿಷಯ ಇದೆ. ಏನಂತಂದರೆ, ಇಲ್ಲಿ ಶ್ರವಣ್ ಅವರು ಆಲ್ರೆಡಿ ಕೇಸ್ನ ತೊಗೊಂಡಿದ್ದಾರೆ. ಬಟ್ ವಿರುದ್ಧನ ಅಥವಾ ಭೂಮಿ ಪಾರಾನ ಅವರು ಚೇಂಜ್ ಆಗ್ತಾರಾ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ನೋಡ್ತಾ ಇರಿ, ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.